ಹಲೋ ವಿದ್ಯಾರ್ಥಿಗಳೇ, ಈ ಒಂದು BCM ಹಾಸ್ಟೆಲ್ ಅಪ್ಲಿಕೇಶನ್ ಯಾರ್ಯಾರು ಹಾಕಿರುವಂತಹ ಎಲ್ಲ ವಿದ್ಯಾರ್ಥಿಗಳು ಈ ಒಂದು BA BCom ವಿದ್ಯಾರ್ಥಿಗಳ ರಿಸಲ್ಟ್ ಅನ್ನು ಬಿಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಸೊ ಹಾಗೇನೆ ಈ ಒಂದು ಪ್ರೊಫೆಷನಲ್ ಇಂಜಿನಿಯರಿಂಗ್ ಆಗಿರ್ಬೋದು, ಹಾಗೇನೆ ಒಂದು ಮೆಡಿಕಲ್ ಫೀಲ್ಡ್ ಆಗಿರ್ಬೋದು, ಬಿ ಫಾರ್ಮ್ ಆಗಿರ್ಬೋದು, ಹಾಗೇನೆ BSc ನರ್ಸಿಂಗ್ ಆಗಿರ್ಬೋದು, ಈ ತರ ಒಂದು ಮೆಡಿಕಲ್ ಫೀಲ್ಡ್ ಹಾಗೆ ಒಂದು ಇಂಜಿನಿಯರಿಂಗ್ ಸಂಬಂಧಪಟ್ಟಂತೆ ಈ ಒಂದು BCM ಹಾಸ್ಟೆಲ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ತುಂಬಾ ಜನ ಕೇಳ್ತಿದ್ದಾರೆ ವಿದ್ಯಾರ್ಥಿಗಳು. ಸೊ ಹಾಗೇನೆ ವಿದ್ಯಾರ್ಥಿಗಳು ನಿಮ್ಗೆ ಏನೊಂದು ಸೀಟ್ ಅಲಾಟ್ಮೆಂಟ್ ಆಗಿಲ್ಲ, ಹಾಗೇನೆ ನಾಟ್ ಅಡ್ಮಿಷನ್ ಅಂತ ಬರೋದು, ಹಾಗೇನೆ ಯು ಆರ್ ನಾಟ್ ಸಬ್ಮಿಟೆಡ್ ಅದು ಅಪ್ಲಿಕೇಶನ್ ಆಫ್ 2024 and 25 ಅಂತ ತೋರಿಸ್ತಾ ಇದ್ದಾರ. ಸೊ ಇದೆಲ್ಲ ಏನಿದೆಲ್ಲ ವಿದ್ಯಾರ್ಥಿಗಳು ಒಂದು BA BCom ಅವ್ರಿಗೆ ಒಂದು ಕೊಟ್ಟಿರುವಂಥ ರಿಸಲ್ಟ್ ಅಲ್ಲಿ ನಿಮ್ದು ಕಾಣಂಗಿಲ್ಲ, ನಿಮ್ದು ಯಾವುದೇ ಥರ ರಿಸಲ್ಟ್ ಅನ್ನ ತೋರಿಸಂಗಿಲ್ಲ. ಒಂದು ಪ್ರೊಫೆಷನಲ್ ಇಂಜಿನಿಯರ್ಸ್ ಕೋರ್ಸ್ ಯಾರು ಮಾಡ್ತಿದ್ರಲ್ಲ, ಸೊ ಅವ್ರದ್ದು ಪ್ರೊಫೆಷನಲ್ ಕೋರ್ಸಸ್ ಅಲ್ಲಿ ಹಾಗೇನೆ. ಸೊ ನಿಮ್ದು ಏನಿದೆಲ್ಲ ಒಂದು ಪ್ರೊಫೆಷನಲ್ ಕೋರ್ಸಸ್ ನವೆಂಬರ್ 15ನೇ ತಾರೀಕು ಅಂತ ಈ ಒಂದು BCM ಆಫೀಸಲ್ಲಿ ಹೇಳಿದ್ದಾರೆ. ಸೊ ನವೆಂಬರ್ 15ನೇ ತಾರೀಕು ನಿಮ್ಮೊಂದು ರಿಸಲ್ಟ್ ಅನ್ನ ಬಿಡ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನವೆಂಬರ್ 15ನೇ ತಾರೀಕು ನಿಮ್ಮ ಒಂದು ರಿಸಲ್ಟ್ ಅನ್ನು ಚೆಕ್ ಮಾಡ್ಕೋಬಹುದು. ಹಾಗೆ ಮುಂದಿನ ಒಂದು ಪ್ರಾಸೆಸ್ ಏನಿದೆಯಲ್ಲ ಅದನ್ನು ಕೂಡ ಅಟೆಂಡ್ ಮಾಡ್ಬೋದಾಗಿದೆ. ಅಥವಾ ಒಂದು ನವೆಂಬರ್ 12ನೇ ತಾರೀಕು ನೀವು ಯಾವ ಥರ ಚೆಕ್ ಮಾಡ್ಬೇಕನ್ನೋದು ನಾನು ಒಂದು ವಿಡಿಯೋ ಮಾಡಿದ್ದೀನಿ ವಿದ್ಯಾರ್ಥಿಗಳೇ. ಸೊ ನಿಮ್ಮ ಒಂದು ಯಾವ ಥರ ಒಂದು SSP ಅಕೌಂಟಲ್ಲಿ ಹೋಗಿ ಚೆಕ್ ಮಾಡಿದಾರೆ, ಸೇಮ್ ಆಸ್ ಇಟ್ ಈಸ್ ಒಂದು SHP ಅಂತ ಇರುತ್ತೆ. ಸೊ ಅಂದರೆ ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ ಅಂತ ಇರುತ್ತೆ. ಸೊ ಅದರಲ್ಲಿ ನೀವು ಚೆಕ್ ಮಾಡ್ಕೋಬಹುದು. ಅಥವಾ ನೀವು ಇದಕ್ಕಿಂತ ಬೆಟರ್ ಆಗಿ ನಿಮ್ದು ಅಕ್ಯುರೇಟ್ ಆಗಿ ಒಂದು ಗೊತ್ತಾಗಬೇಕು ಅಂತಂದ್ರೆ ಇದಕ್ಕಂದ್ರೆ ಒಂದು ಆನ್ಲೈನ್ ಅಲ್ಲಿ ಅಪ್ಲೋಡ್ ಮಾಡೋಕ್ಕೆ ಲೇಟ್ ಆಗುತ್ತೆ. ಓಕೆನಾ ವಿದ್ಯಾರ್ಥಿಗಳೇ? ಸೊ ಹಂಗಾಗಿ ನಿಮ್ದು ಏನಾದರೂ ಹಾಸ್ಟೆಲ್ ಅಪ್ಲಿಕೇಶನ್ ಆಗಿರುತ್ತೆ, ನೀವು ಒಂದು ಇಂಜಿನಿಯರಿಂಗ್ ಮಾಡ್ತಿರ್ಬೋದು, ಹಾಗೆ ಒಂದು BSc ನರ್ಸಿಂಗ್ ಮಾಡ್ತಿರ್ಬೋದು, ಹಾಗೆ ಒಂದು B ಫಾರ್ಮ್ ಮಾಡ್ತಿರ್ಬೋದು, ಹಾಗೆ ಮೆಡಿಕಲ್ ಫೀಲ್ಡ್ ಅಲ್ಲಿ ಯಾವುದೇ ಒಂದು ಮಾಡ್ತಿದ್ರು ಕೂಡ ನಿಮ್ದು ಹಾಸ್ಟೆಲ್ ಅಲಾಟ್ ಆಗಿದೇನೆ ಇಲ್ಲ ಅನ್ನೋದನ್ನ ನೀವು ಅಕ್ಯುರೇಟ್ ಆಗಿ ತಿಳ್ಕೊಬೇಕು ಅಂತ ಹೇಳೋದಾದ್ರೆ ನೀವು ಡೈರೆಕ್ಟ್ ಆಗಿ ಒಂದು BCM ಆಫೀಸ್ ಏನಿರುತ್ತಲ್ಲ, ಬ್ಯಾಕ್ವರ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಫೀಸ್ ಇರುತ್ತಲ್ಲ, ಸೊ ನೀವು ಅಲ್ಲಿಗೆ ಹೋಗಿ ನಿಮ್ಮ ಒಂದು ಹೊರಗಡೆ ಒಂದು ಬೋರ್ಡಲ್ಲಿ ನಿಮ್ಮ ಲೀಸ್ಟ್ ಅನ್ಸಿರ್ತಾರೆ, ನಿಮ್ದು ಒಂದು ID ಮುಖಾಂತರ, ಹಾಗೆ ನಿಮ್ಮ ಹೆಸರು, ಯಾವ ಒಂದು ಹಾಸ್ಟೆಲ್ ಅಲಾಟ್ ಆಗಿದೆ, ಯಾವ ಡಿಸ್ಟಿಕ್ ಅಲ್ಲಿ ಫುಲ್ ಡೀಟೇಲ್ ಆಗಿ ಅನ್ಸಿರ್ತಾರೆ. ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಕೋಬಹುದು. ಹಾಗಾಗಿ ನೀವು ಆದಷ್ಟು ನೀವು ಒಂದು BCM ಆಫೀಸ್ ಏನಿದೆಲ್ಲ ಅದಕ್ಕೆ ವಿಸಿಟ್ ಕೊಡೋದು ಬೆಸ್ಟ್ ಆಗುತ್ತೆ. ಯಾಕಂದ್ರೆ ಈ ಒಂದು ಆನ್ಲೈನ್ ಅಲ್ಲಿ ಒಂದು ಲೀಸ್ಟ್ ಏನಿರುತ್ತಲ್ಲ ಒಂದು PDF ಮುಖಾಂತರ ಅಪ್ಲೋಡ್ ಮಾಡೋದು ಲೇಟ್ ಆಗುತ್ತೆ. ಸೊ ಹಂಗಾಗಿ ನೀವು ಆದಷ್ಟು ಒಂದು BCM ಆಫೀಸ್ಗೆ ಹೋಗಿ ನಿಮ್ದೊಂದು ರಿಸಲ್ಟ್ ಏನಾಗಿದೆ ಅಂತ ಚೆಕ್ ಮಾಡ್ಕೊಳ್ಳೋದು. ಹಾಗೇನೆ ಒಂದು ನವೆಂಬರ್ 15ನೇ ತಾರೀಕಿಗೆ ಬಿಡ್ತೀವಿ ಅಂತ ಹೇಳಿದ್ದಾರೆ. ಸೊ ಬೇರೆ ಒಂದು ಹುಣಗುಂದ ಒಂದು ಇದರಲ್ಲಿ ನೋಡೋದಾದ್ರೆ ನವೆಂಬರ್ 15ನೇ ತಾರೀಕಿಗೆ ನೀವು ಒಂದು BCM ಆಫೀಸ್ಗೆ ಹೋಗಿ ನಿಮ್ಮ ಒಂದು ರಿಸಲ್ಟ್ ಅನ್ನ ಚೆಕ್ ಮಾಡ್ಕೋಬಹುದು ಅಂತ ಹಾಕಿದ್ದಾರೆ. ಸೊ ಹಾಗೇನೆ ನೀವು ಕೂಡ ಒಂದು BCM ಆಫೀಸ್ಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ ರಿಸಲ್ಟ್ ಏನಾಗಿದೆ ಅನ್ನೋದನ್ನ. PDF ಮುಖಾಂತರ ಅಪ್ಲೋಡ್ ಮಾಡೋದು ಲೇಟ್ ಆಗುತ್ತೆ. ಸೊ ಹಂಗಾಗಿ ಅಪ್ಡೇಟ್ ಮಾಡ್ತಿರ್ಬೇಕು. ಹಾಗೇನೆ ಒಂದು ಮೆಸೇಜ್ ಬರುತ್ತೆ ನಿಮ್ಗೆ ಸೀಟ್ ಅಲಾಟ್ ಆಗಿದೆ, ಅದೇ ಒಂದು ಹಾಸ್ಟೆಲ್ ಅಲಾಟ್ ಆಗಿದೆ ಮೆಸೇಜ್ ಬರುತ್ತೆ. ಮೆಸೇಜ್ ಬಂದಿಲ್ಲ ಅಂತಂದ್ರೂ ಕೂಡ ಒಂದು ಹಾಸ್ಟೆಲ್ ಅಲಾಟ್ ಆಗಿದ ನಂತರ ಆ ಒಂದು ಹಾಸ್ಟೆಲ್ಗೆ ಸಂಬಂಧಪಟ್ಟಂತಹ ವಾರ್ಡನ್ನು ಕಾಲ್ ಮಾಡ್ತಾರೆ, ಸ್ವಲ್ಪ ಡಿಲೇ ಕಾಲ್ ಮಾಡ್ತಾರೆ. ಸೊ ಹಾಗಾಗಿ ನೀವು ಆದಷ್ಟು BCM ಆಫೀಸ್ಗೆ ಕಾಂಟ್ಯಾಕ್ಟ್ ಅಲ್ಲಿ ಇರೋದು ತುಂಬಾ ಒಳ್ಳೆಯದಾಗುತ್ತೆ ವಿದ್ಯಾರ್ಥಿ. ಸೊ ಹಾಗಾಗಿ ಚೆಕ್ ಮಾಡ್ಕೊಳ್ಳಿ ನಿಮ್ದು ಏನಾಗಿದೆ ಅಂತ. ಈ ಒಂದು SHP ಒಂದು ಅಕೌಂಟ್ ಅಲ್ಲಿ ಚೆಕ್ ಮಾಡ್ಕೋಬಹುದು. ಓಕೆನಾ ವಿದ್ಯಾರ್ಥಿಗಳೇ? ಥ್ಯಾಂಕ್ ಯು.